ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಢಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಢಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಢಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಢಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ.
ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರಲ್ಲ, ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ ಒಂದನ್ನ ಹಾಕಿದ್ರಲ್ಲ, ರಿವೆಂಜ್ ಅಂತ, ಆಮೇಲೆ ಕೊಲೆ ಆದ ನಂತರ ಫಿನಿಶ್ಡ್ ಅಂತ ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಪೊಲೀಸರು ಈಗ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಈಗ ಅಂತೂ ಇಂತೂ ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ಊರುಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೊಂಡ್ರು ಅನ್ನಂಗೆ ಈಗ ಹಾಕಿದ್ದಾರೆ ಕೇಸ್. ಮುಲ್ಕಿ, ಉರ್ವ, ಬರ್ಕೆ, ಮೂಡುಬಿದ್ರೆ, ಕಾವೂರು ಇಷ್ಟು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಾಗಿದೆ. ಈ ರೀತಿ ರಕ್ತಕ್ಕೆ ರಕ್ತವೇ ಬೇಕು ಅಂತೆಲ್ಲ ಪೋಸ್ಟ್ ಹಾಕಿದವರು ಎರಡೂ ಕಡೆಯ. ಸೊ ಈ ತರ ಏನು ಪೋಸ್ಟ್ ಹಾಕಿದಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ವಿರುದ್ಧವೇ ಸಾಕಷ್ಟು ಎಫ್ಐಆರ್ ದಾಖಲಾದಂತಿದೆ ಇದು ನೋಡಿದ್ರೆ.
ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೆಂಜ್ ಪೋಸ್ಟ್ ಅನ್ನ ಮೊಟ್ಟ ಮೊದಲು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ರಲ್ಲ ಸುಹಾಸ್ ಶೆಟ್ಟಿಯನ್ನು ಫಿನಿಶ್ ಮಾಡ್ತೀವಿ ಅಂತ, ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಒಟ್ಟಾರೆ ನಿನ್ನೆ ಮೊನ್ನೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಹಾಕೊಂಡಿದ್ದಾರೆ ಇಂಥವ್ರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಿದೆ.